ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅಜಿತ್ ಮತ್ತೆ ಭೂಮಿ ಇಬ್ಬರನ್ನು ಪೂಜೆ ಮಾಡಿ ಹೊರಗಡೆ ಬಂದಿದ ತಕ್ಷಣನೇ ಪೂಜೆ ಏನೋ ಆಯ್ತು, ಆದ್ರೆ ಈಗ ಮರುಮಾಂಗಲ್ಯ ಧಾರಣೆನೇ ಇರೋದು. ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ, ಟೆನ್ಷನ್ ಆಗ್ತಾ ಇದೆ ಸಾಹೇಬ್ರೆ. ಅತ್ತೆ ನೋಡಿದ್ರೆ ಮದ್ವೆ ಆಗ್ಲೇಬೇಕು, ಮರುಮಾಂಗಲ್ಯ ಧಾರಣೆ ಆಗ್ಲೇಬೇಕು ಅಂತ ತುಂಬಾ ಖುಷಿಯಿಂದ ಕಾಯ್ತಾ ಇದ್ದಾರೆ. ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಸಾಹೇಬ್ರೆ ಅಂತ ಭೂಮಿ ಬೇಜಾರು ಮಾಡ್ಕೊಂಡು ಹೇಳ್ತಾಳೆ. ಮದ್ವೆ ಅಂದ್ರೇನೆ ಸಪ್ತಪದಿ, ಆಗ 3 ಗಂಟು ಅಂದ್ರೆ ನಾನು ಕಟ್ಟೋದು 2 ಗಂಟು. ಅಮ್ಮನಿಗೂ ಬೇಜಾರಾಗಬಾರ್ದು, ಹೇಗೆ ಮದುವೆ ಆಯ್ತು ಅಂತ ನಾವು ಅಮ್ಮನ ಮಾತನ್ನ ಕೇಳ್ದಂಗಾಗುತ್ತೆ. ಇದೇ ನನ್ನ ಪ್ಲಾನ್ ಅಂತ ಅಜಿತ್ ಹೇಳಿದ ತಕ್ಷಣ, ಅವ್ ಸಾಹೇಬ್ರೆ ನಿಜವಾಗ್ಲೂ ಚೆನ್ನಾಗಿದೆ, ನೀವಾಗಾದ್ರೆ 2 ಗಂಟು ಕಟ್ಟಿ, ಮನೆಯವರೆಲ್ಲ 3 ಗಂಟು ಕಟ್ಟಿದ್ದೀರಾ ಅಂತ ಅನ್ಕೊಂತಾರೆ. ಮನೆಯವರೆಲ್ಲ ಖುಷಿ ಆದ್ರೆ ನಂಗೆ ಅಷ್ಟೇ ಸಾಕು, ಏನು ಬೇಡ ಅಂತ ಭೂಮಿ ಹೇಳಿದಾಗ, ಸರಿ ಆಯ್ತು ಹಾಗಾದ್ರೆ ನಾನು ರೆಡಿಯಾಗಿ ಬರ್ತೀನಿ ಅಂತ ಭೂಮಿ ರೆಡಿ ಆಗಕ್ಕೆ ಹೋಗ್ತಾಳೆ. ಈ ಕಡೆ ಅಂಜು ಮತ್ತು ಅಪೇಕ್ಷೆ ಇಬ್ರು ಪೂಜೆನೋ ನಡೀತು, ಈಗ ಮದ್ವೆನೂ ಆಗುತ್ತೆ. ಮುಹೂರ್ತ ಟೈಮ್ ಬರೋ ಅಷ್ಟರಲ್ಲಿ ಆ ಭೂಮಿನ ಹೇಗಾದ್ರೂ ಮಾಡಿ ಕೂಡಾಕ್ಬೇಕು ಅಂತ ಎಳ್ನೀರು ತಗೊಂಡು ಭೂಮಿ ಕೊಡೋದಕ್ಕೆ ಅಂಜನಾ ಮತ್ತೆ ಅಪೇಕ್ಷಾ ಇಬ್ರು ಬರ್ತಾರೆ. ಏನಕ್ಕೆ ಬೇಡ ಅಂತ ಭೂಮಿ ಹೇಳ್ತಾಳೆ. ಅಯ್ಯೋ ಇದೇನು ಈ ತರ ಮಾತಾಡ್ತಿದ್ಯಾ, ನೀನ್ ತುಂಬಾ ಸುಸ್ತಾಗಿದೀಯಾ, ಪಾಪ ನಮ್ಮಮ್ಮ ನಿನಗೋಸ್ಕರ ಅಂತ ಕೊಟ್ಟು ಕಳ್ಸಿದ್ದಾರೆ. ಅವಳ ಮೇಲೆ ಪ್ರೀತಿನೇ ಇಲ್ಲ ಅವರಿಗೆ, ಆದ್ರೆ ನಿನ್ ಮೇಲೆ ಅದೇನ್ ಪ್ರೀತಿನೋ ನನಗಂತೂ ಗೊತ್ತಿಲ್ಲ. ತಗೊಂಡೋಗಿ ಎಳ್ನೀರು ಕೊಡ್ಲೇಬೇಕು ಅಂತ, ಕೊಟ್ಟಿಲ್ಲ ಅಂದ್ರೆ ನನ್ನ ಮೇಲೆ ಆಣೆ ಅಂತ ನಮ್ಮ ದೇವಯಾನಿ ಮಾಮು ನಿನ್ನೆ ಕೊಟ್ಟು ಕಳಿಸಿದ್ದಾರೆ, ತಗೋ. ಅಂಜು ಹೇಳ್ತಾಳೆ, ಅಯ್ಯೋ ಬೇಡ ಪರವಾಗಿಲ್ಲ, ನಾನು ಉಪವಾಸನೇ ಇರ್ತೀನಿ, ನನಗಿದೆಲ್ಲ ಬೇಡ ಅಂತ ಭೂಮಿ ಹೇಳ್ತಾಳೆ. ಸರಿ ಹಾಗಾದ್ರೆ ಒಂದ್ ಕೆಲಸ ಮಾಡ್ತೀನಿ, ಈಗ್ಲೇ ಹೋಗಿ. ಮಗಳು ಭೂಮಿ ಇದನ್ ಬೇಡ ಅಂತ ಹೇಳಿದ್ಲು, ನೀವ್ ಕೊಟ್ಟಿದ್ದೀರಾ ಅಂತ ಹೇಳಿದ್ರು ಬೇಡ ಅಂದ್ಲು. ಜೊತೆಗೆ ಎದುರುಗಡೆ ಇದ್ದಾಗ ತುಂಬಾ ಪ್ರೀತಿಯಿಂದ ಅಮ್ಮ ಅಂತ ಕರೀತಾಳೆ. ನೋಡಿದ್ರೆ ಏನೋ ಪಾಪ ಅಂತ ಎಳ್ನೀರ್ ಕೊಟ್ಟು ಕಳ್ಸಿದ್ರೆ ಬೇಡ ಅಂತ ಹೇಳಿದ್ಲು ಅಂತ ಮಾಮ ಹತ್ರ ಹೇಳ್ತೀನಿ ಅಂತ ಅಂಜು ಹೇಳಿದ ತಕ್ಷಣನೇ, ಪರವಾಗಿಲ್ಲ ಕೊಡಿ ನಾನು ಕುಡಿತೀನಿ ಅಂತ ಭೂಮಿ ಅದನ್ನ ಕುಡಿತಾಳೆ. ದೇವಯಾನಿ ಮೇಡಮ್ಗೆ ತುಂಬಾ ಬೇಜಾರಾಗುತ್ತೆ, ನನ್ಗೆ ಅವ್ರಿಗೆ ಬೇಜಾರ್ ಮಾಡಕ್ ಇಷ್ಟ ಇಲ್ಲ, ಕುಡಿತೀನಿ ಅಂತ ಭೂಮಿ ಕುಡಿದ್ಬಿಡ್ತಾಳೆ. ಅಂಜನಾ ಮತ್ತೆ ಅಪೇಕ್ಷಾ ಇಬ್ರು ಮುಖ ನೋಡ್ಕೊಂಡು ನಗ್ತಾ ಇರ್ತಾರೆ. ಇದನ್ನ ಭೂಮಿ ನೋಡಿ, ನಗ್ತಿದ್ರೆ ಏನಾಯ್ತು ಅಂತ ಭೂಮಿ ಕೇಳ್ತಾಳೆ. ಇವತ್ತು ನಿನ್ ಮದ್ವೆ ಅಲ್ವಾ, ಅದಕ್ಕೆ ನಿನಗೆಲ್ಲರೂ ಸ್ಪೆಷಲ್ ಆಗಿ ಕೇರ್ ಮಾಡ್ತಾ ಇದ್ದಾರೆ, ಅದಕ್ಕೆ ಎಲ್ಲರೂ ನಿನ್ ಮೇಲೆ ಕಾಳಜಿ ತೋರಿಸ್ತಿದ್ದಾರೆ. ಅಷ್ಟು ಬೇಗ ನಾನು ಮದ್ವೆ ಆಗ್ಬಿಡ್ಬೇಕು ಅಂತ ಅಂಜನಾ ಹೇಳ್ತಾಳೆ. ಹೌದು ಅಂಜನಾ ಮೇಡಮ್, ನೀವು ಅಜಿತ್ ಸಾಹೇಬ್ರನ್ನ ಮರೆತು ಆದಷ್ಟು ಬೇಗ ಮದ್ವೆ ಆಗೋದು ನಿಮ್ಗೂ ಒಳ್ಳೇದು. ದೇವಯಾನಿ ಮೇಡಮು ನಿಮ್ಮ ಮದುವೆ ನೋಡಬೇಕು ಅಂತ ತುಂಬಾ ಇಷ್ಟಪಟ್ಟಿದ್ದಾರೆ. ಮದುವೆ ನೋಡಬೇಕು ಅನ್ನೋದೇ ಅವ್ರಿಗೆ ದೊಡ್ಡ ಕನಸು. ನೀವು ಈ ತರ ಅಜಿತ್ ಸಾಹೇಬ್ರಿಂದ ಅದೇಗ್ ಸಾಧ್ಯ ಹೇಳಿ, ಈಗಾಗಲೇ ಅವ್ರಿಗೆ ಮದುವೆ ಆಗಿದೆ, ಈಗ ಬೇರೆ ಮತ್ತೆ ಮದುವೆ ಆಗ್ತಾ ಇದೆ. ಈಗ ಮದುವೆ ಆದ್ರೆ ನಾವು 7 ಜನ್ಮಕ್ಕೂ ಜೊತೆಯಾಗಿರ್ತೀವಿ, ಪುರೋಹಿತರು ಹೇಳ್ದಾಗೆ ಇರ್ತೀವಿ. ಅದಕ್ಕೆ ನೀವು ಆದಷ್ಟು ಬೇಗ ಇನ್ನೊಂದು ಬೇರೆ ಹುಡುಗನ್ ನೋಡಿ ಮದುವೆ ಆಗ್ಬಿಡಿ ಅಂತ ಭೂಮಿ ಅಂದಾಗ, ಅಯ್ಯೋ ಅಷ್ಟೇ ತಾನೇ ಭೂಮಿ, ಈ ಪೂಜೆ ಎಲ್ಲ ಮುಗಿಲಿ, ನೀನಿಗೆ ಇನ್ನೊಂದು ಮರುಮಾಂಗಲ್ಯ ಧಾರಣೆ ಆದ್ಮೇಲೆ ನಾನು ಇನ್ನೊಂದು ಮದುವೆ ಆಗಕ್ಕೆ ರೆಡಿ ಆಗ್ತೀನಿ, ಇವಾಗ್ಲೂ ನಾನು ಮದುವೆ ಆಗ್ತೀನಿ ಅಂತ ಅಂಜು ಹೇಳ್ತಾಳೆ. ನಿಜವಾಗ್ಲೂ ನಂಗೆ ತುಂಬಾ ಖುಷಿ ಆಗ್ತಾ ಇದೆ, ಆ ದೇವರೇ ನಿಮಗೆ ಬುದ್ಧಿ ಕೊಟ್ಟಿರ್ಬೇಕು, ನಾನು ಈಗಲೇ ಹೋಗಿ ಸಾಹೇಬ್ರ ಹತ್ರ ಹೇಳ್ತೀನಿ. ಭೂಮಿ ಹೇಳ್ತಾಳೆ, ಅಯ್ಯೋ ಭೂಮಿ, ಫಸ್ಟ್ ನಿಮ್ ಮದುವೆ ಆಗ್ಲಿ, ಆಮೇಲೆ ಸಾಹೇಬ್ರ ಹತ್ರ ಹೇಳಂತೆ. ಹಾಗಾದ್ರೆ ನಾನು ಬೇಗ ರೆಡಿಯಾಗಿ ಬರ್ತೀನಿ ಅಂತ ಭೂಮಿ ಹೇಳ್ತಾಳೆ. ದೇವಯಾನಿ ಮೇಡಮು ನಂಗೆ ವಿಷ ಕೊಟ್ಟರು ನಾನು ಕಣ್ ಮುಚ್ಕೊಂಡು ಕುಡಿತೀನಿ, ನನಗೆ ದೇವಯಾನಿ ಮೇಡಮ್ ಮೇಲೆ ನಂಬಿಕೆ ಇದೆ, ಅವರು ನನ್ನ ತಾಯಿ ತರ, ಅವರು ನನ್ನ ಬಗ್ಗೆ ತುಂಬಾ ಕಾಳಜಿ ಮಾಡ್ತಾರೆ, ನನಗೆ ಒಳ್ಳೇದಾಗ್ಬೇಕು ಅಂತಾನೆ ಬಯಸ್ತಾರೆ. ಇವತ್ತಿನವರೆಗೂ ಹೇಗ್ ನೋಡ್ಕೊಂತಾರೋ ಅದೇ ತರ ನನ್ನನ್ನು ನೋಡ್ಕೊಂತಾರೆ. ತಾಯಿ ವಿಷ ಕೊಟ್ಟರು ಕೂಡ ನಾನು ಕಣ್ ಮುಚ್ಕೊಂಡು ಕುಡಿಯಕ್ಕೆ ರೆಡಿ ಅಂತ ಭೂಮಿ ಹೇಳ್ದಾಗ, ಇನ್ನು ಯಾಕೆ ಭೂಮಿ ಟೈಮ್ ವೇಸ್ಟ್ ಮಾಡ್ತಾ ಇದೀಯಾ, ಬೇಗ ಕುಡಿ ಅಂತ ಅಪೇಕ್ಷೆ ಹೇಳ್ತಾಳೆ. ಸರಿ ಆಯ್ತು ಕುಡಿತೀನಿ. ಕುಡಿದ್ಬಿಟ್ಟು ತಲೆ ಸುತ್ತಿ ಬೀಳ್ತಾಳೆ. ತಲೆ ಸುತ್ತ ಬೀಳ್ತಿದ್ದಂಕ್ಲೆ ಬಾಗ್ಲಾಕಿ ಭೂಮಿನ ಕೂಡ ಹಾಕ್ತಾರೆ. ಇದೇ ಒಳ್ಳೆ ಸಮಯ ಅಂತ ಅನ್ಕೊಂಡು ಅಂಜು ಮತ್ತೆ ಅಪೇಕ್ಷಾ ಅವ್ರ ಪ್ಲಾನ್ ಪ್ರಕಾರನೇ ಅಂಜನಾಗೆ ತಲೆ ಮೇಲೆ ಮುಸ್ಕಾಕಿ ಮಂಟಪಕ್ಕೆ ಕರ್ಕೊಂಬರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.